ತಾಲೂಕಿನ ಹಳ್ಯಾಳ ಏತ ನೀರಾವರಿ ಯೋಜನೆ ಜಾಕ್ವೆಲ್ ಮೂಲಕ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಚಾಲನೆ ನೀಡಿ ಮಾತನಾಡಿದರು. ಹಳ್ಯಾಳ ಏತ ನೀರಾವರಿ ಯೋಜನೆಯನ್ನು ಸುಮಾರು 38 ದಿನಗಳ ವಿಳಂಬವಾಗಿ ಆರಂಭಿಸಲಾಗಿದೆ. ಸದ್ಯ ಮುಂಗಾರು ಮಳೆ ಕ್ಷೀಣಿಸುತ್ತಿರುವುದರಿಂದ ಕೆರೆ ಮತ್ತು ಬಾಂದ್ರ ತುಂಬಿಸುವ ಬದಲು ರೈತರು ಈಗಾಗಲೇ ಬಿತ್ತನೆ ಮಾಡಿರುವ ಬೆಳೆಗಳಿಗೆ ಹಳ್ಯಾಳ ಮತ್ತು ಕರಿಮಸೂತಿ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ಒದಗಿಸಲು ಮೊದಲ ಆದ್ಯತೆ ನೀಡಲಾಗಿದೆ. ಈ ಭಾಗದ ರೈತರಿಗೆ ಅನುಕೂಲವಾಗಬೇಕು ಎಂದರು. ಎರಡನೇ ಹಂತದಲ್ಲಿ ಕೆರೆ ತುಂಬಿಸುವ ಕೆಲಸಕ್ಕೆ ಆದಷ್ಟು ಬೇಗನೆ ಚಾಲನೆ ನೀಡುವುದಾಗಿ ತಿಳಿಸಿದರು. सर्वदा नमो देवे महादेवे शिवाय नमः प्रकृते भद्राये तापणसासुदामे संभवे शंकराद्रंबरं विगामहे स्वरिं पुष्टिवर्धनं गुरुवासवन्दनाय मृत्योमामृताय ಜೂನ್ 1ನೇ ತಾರೀಕಿನ ದಿವಸ ಇದನ್ನು ಪ್ರಾರಂಭ ಮಾಡಿ ಮಳೆಗಾಲದ ಕೊರತೆಯಿಂದ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇರುವುದರಿಂದ ಸುಮಾರು 38 ದಿನಗಳ ಕಾಲ ವಿಳಂಬ ಮಾಡಿ ಇವತ್ತು ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುತೇಕ ಹವಾಮಾನದ ಒಂದು ಏರಿಳಿತದಲ್ಲಿ ಈ ವರ್ಷ ಸ್ವಲ್ಪ ಮಟ್ಟಿಗೆ ಮಳೆಗಾಲದ ಕೊರತೆಯನ್ನು ನಾವು ಎದುರಿಸಬೇಕಾಗಿದೆ. ಕಳೆದ ವರ್ಷ ಮೇ ತಿಂಗಳು 8ನೇ ತಾರೀಕಿನ ದಿವಸ ಮಳೆ ಪ್ರಾರಂಭ ಆಗಿದೆ. ಈ ವರ್ಷ ಇನ್ನೂ ಮಳೆಗಾಲದ ಅಭಾವ ನಮಗೆಲ್ಲರಿಗೂ ಕೂಡ ಎದ್ದು ಕಾಣಿಸ್ತಾ ಇದೆ. ಕಳೆದ ತಿಂಗಳ 1-2 ಮಳೆಗಳು ಬಂದಂತಹ ಸಂದರ್ಭದಲ್ಲಿ ಜಮೀನಿನಲ್ಲಿ ಸ್ವಲ್ಪ ತೇವಾಂಶ ಬಂದಿರೋದ್ರಿಂದ ಅನೇಕ ಜನ ನಮ್ಮ ರೈತರು ಬಿತ್ತಿಗೆಯನ್ನು ಮುಂಗಾರಿ ಬಿತ್ತಿದ್ದಾರೆ. ಈಗ ಮಳೆ ಕೊರತೆಯಿಂದ ಅದು ಕೂಡ ಸ್ವಲ್ಪ ಮಟ್ಟಿಗೆ ಹಾನಿ ಆಗ್ತಿದೆಯೇನೋ ಅಂತಕ್ಕಂಥ ಆತಂಕದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಬಹುಶಃ ಇವತ್ತು ಮಳೆಗಾಲ ಕೂಡ ಬಹಳಷ್ಟು ಕಡಿಮೆಯಾಗಿರೋದ್ರಿಂದ ಮತ್ತು ಕೃಷ್ಣಾ ನದಿಗೆ ನೀರು ವಿಳಂಬವಾಗಿ ಬಂದಿರೋದ್ರಿಂದ ಈ ಸರಿ ಸ್ವಲ್ಪ ಅಧಿಕಾರಿಗಳಿಗೆ ಒತ್ತಡ ಜಾಸ್ತಿ ಆಗ್ಬೋದು. ಯಾಕಂತಂದರೆ ಈಗಾಗಲೇ ಅನೇಕ ಜನ ರೈತರು ಬಿತ್ತಿಗೆ ಮಾಡಿರೋದ್ರಿಂದ ಆ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ಲೆಲ್ಲಿ ನೀರುಗಳನ್ನು ತಗೊಂಡು ಅದನ್ನು ಬೆಳೆ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದು ಅನಿವಾರ್ಯ ಕೂಡ ಹೌದು. ಆದರೆ ನಾವು ನೀವೆಲ್ಲರೂ ಸೇರಿಕೊಂಡು ಮತ್ತು ನಮ್ಮ ರೈತರು ಕೂಡ ಸಹಕಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಹಂತದಲ್ಲಿ ಒಂದು 15-20 ದಿವಸದ ಒಂದು ತಿಂಗಳವರೆಗೆ ಈ ಕೆರೆಗಳು ತುಂಬುವುದಾಗಲಿ, ಹಳ್ಳಗಳಿಗೆ ನೀರು ಬಿಡೋದಾಗಲಿ, ವ್ಯರ್ಥ ನೀರನ್ನು ಹರಿಸುವಂಥದ್ದಕ್ಕೆ ಸ್ವಲ್ಪ ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಈಗ ಬಂದಿರತಕ್ಕಂಥ ನೀರನ್ನು, ಈಗ ಬಿತ್ತಿರ್ತಕ್ಕಂಥ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡೋಣ. ಮುಂದಿನ ದಿನಮಾನದಲ್ಲಿ ಈ ಮುಂಗಾರಿ ಬೆಳೆ ಬಿತ್ತಿರ್ತಕ್ಕಂಥ ಬೆಳೆಗಳಿಗೆ ನೀರು ಒಂದ್ಸರಿ ಆದಮೇಲೆ ನಂತರ ಕೆರೆಗಳಿಗೆ ಮತ್ತು ಬಂಡಾರಗಳಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಅದನ್ನು ಮಾಡಿದಾಗ ಮುಂಗಾರು ಬೆಳೆಗೂ ನಮಗೆ ಬರುತ್ತೆ, ಹಿಂಗಾರಿ ಬೆಳೆಗೆ ಮತ್ತೆ ನಮಗೆ ಅನುಕೂಲ ಕೂಡ ಆಗುತ್ತೆ. ಅದರಿಂದ ಇದಕ್ಕೆ ಕೂಡ ಸಹಕಾರವನ್ನು ಕೊಡಬೇಕು. ಅಲ್ಲೆಲ್ಲೇ ಗೇಟ್ಗಳನ್ನು ಕೀಳೋದಾಗಲಿ, ಹಳ್ಳಕ್ಕೆ ವ್ಯರ್ಥ ನೀರು ಬಿಡೋದಾಗಲಿ. ಯಾಕಂತಂದ್ರೆ ಎಲ್ಲ ಕಡೆ ಮಳೆಯ ಅಭಾವ ಇದಾವೆ. ನೀವೆಲ್ಲರೂ ಸಹಕಾರ ಕೊಟ್ಟಾಗ ಅದು ಒಂದು ಮಾತು ಹೇಳ್ತಾರೆ, ನಾನು ಬದುಕಬೇಕು, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆ ಕೆಲಸ ತಾವೆಲ್ಲರೂ ಕೂಡ್ಕೊಂಡು ಮಾಡಿದಾಗ ಮಾತ್ರ ಎಲ್ರಿಗೂ ಕೂಡ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು ಸಾಧ್ಯ ಇದೆ. ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು, ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಹಿಪ್ಪರಗಿ ಬ್ಯಾರೇಜ್ನಿಂದ ಸುಮಾರು ನಮ್ಮ ತಾಲೂಕು ಸಂಪೂರ್ಣ ಅದಕ್ಕೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಕಳೆದ ಒಂದು
4-5 ತಿಂಗಳ ಹಿಂದೆ ಅಲ್ಲಿ ಹಿಪ್ಪರಗಿ ಬ್ಯಾರೇಜದ ಒಂದು ಗೇಟ್ ಕಿತ್ತು ಸುಮಾರು 2.5 TMC ನೀರು ವ್ಯರ್ಥ ಹೋಗಿಬಿಟ್ಟು ಅವತ್ತು ಎಲ್ಲ ತಾಲೂಕಿನ ಮತ್ತು ಬಹುತೇಕ 3-4 ತಾಲೂಕಿನ ರೈತರು ಆತಂಕದಲ್ಲಿದ್ದರು. ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೂ ಪ್ರಯತ್ನಗಳನ್ನು ಮಾಡಿದರು. ಅದು ಅಧಿಕಾರಿಗಳ ನಿರ್ಲಕ್ಷ್ಯ, ಹಾಗೆ ಹೀಗೆ ಅನೇಕ ಟೀಕೆಗಳನ್ನು ಕೂಡ ಮಾಡ್ತಾ ಇದ್ರು, ನೋಡಿದ್ರು. ಅದ್ರ ಒಂದು ಹೇಳ್ತಿದ್ರು, ಈ ಸರಿ ನದಿ ಒಳಗೆ ನೀರು ಶಾರ್ಟೇಜ್ ಆಗುತ್ತೆ, ನದಿಯಾಗ ನೀರನ್ನು ಖಾಲಿ ಆಗಿ ಹೋಗ್ತದೆ, ಇಡೀ ಬೆಳೆಯೆಲ್ಲ ಒಣಗಿ ಹೋಗ್ತದೆ, ಮಹಾರಾಷ್ಟ್ರದೊಳಗೆ ನಮ್ಮದೇ ಸರ್ಕಾರ ಅದ, ನಾವು ಹೇಳಿದ್ರಿಂದ ನೀರು ಬರ್ತದೆ ಅಂತ ಹೇಳಿ ಅನೇಕರು ಸಂಕಲ್ಪಗಳನ್ನು ಮಾಡ್ಕೊಂಡು ಕೂತಿದ್ರು. ಬಹುಶಃ ಅವರೆಲ್ಲ ಸಂಕಲ್ಪಕ್ಕೆ ನೀರು ಎತ್ತುವಂಥ ಕಾರ್ಯ ಆಯ್ತೇನೋ ಅಂತ ಹೇಳಿ ನನಗೆ ಅನಿಸುತ್ತೆ. ಬಹುಶಃ ನಮ್ಮ ಅಧಿಕಾರಿಗಳು ಮತ್ತು ಮಹಾರಾಷ್ಟ್ರದಲ್ಲಿ ಇರ್ತ ಅಧಿಕಾರಿಗಳು ಅವರ ಒಂದು ಸಹಕಾರ, ಇವರ ಒಂದು ಪ್ರಯತ್ನ, ಅದರಿಂದ ನಮಗೇನೊಂದು 2.5-3 TMC ನೀರು ಬೇಕಾಗ್ತಿತ್ತು, ಏನಾದ್ರು ವ್ಯರ್ಥ ಆಗಿ ಹೋಗಿತ್ತು. ಆ 2.5 TMC ನೀರು ನಮಗೆ ಮಹಾರಾಷ್ಟ್ರದ ಅಧಿಕಾರಿಗಳು ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೋ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. ಅದರಿಂದ ನಮ್ಮ ತಾಲೂಕಿನಿರ್ಬೋದು, ಒಟ್ಟು ಕೃಷ್ಣಾ ನದಿ ಹಿಪ್ಪರಗಿ ಬ್ಯಾರೇಜಿನ ಹಿನ್ನೀರಿನಿಂದ ಇರ್ತಕ್ಕಂಥ ಅವಲಂಬಿತ ಹಳ್ಳಿಗಳು, ಅದು ಕುಡಿ ನೀರು ಇರ್ಬೋದು, ಬೆಳೆ ಇರ್ಬೋದು, ಅನೇಕ ಜನ ಮತ್ತು ಜಾನುವಾರುಗಳಿಗೆ ಸಾಕಷ್ಟು ಕಷ್ಟ ಕಾಲದಲ್ಲಿ ನಮಗೆ ಅಪರೋಕ್ಷವಾಗಿ ನಮಗೆ ಸಹಾಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ನಮ್ಮ ತಾಲೂಕಿನ ಈ ಭಾಗದ ರೈತರ ಪರವಾಗಿ ಕಾರ್ಯಕ್ರಮದಲ್ಲಿ ಶೇಖರ್ ನೇಮಗೌಡ, ಶಿವಾನಂದ ದಿವಾನಮಳ್, ಸಾಯಿಬಣ್ಣ ಕಮತಗಿ, ಮಹಾದೇವ್ ಬಿಳಿಕುರಿ, ಯಲ್ಲಾಲಿಂಗ ಪಾಟೀಲ್, ಶಿವು ಗುಡ್ಡಾಪುರ್, ಮಾನಸಿಂಗ್ ಬೋರಾಡೆ, ನಾಗರಾಜ್ PA ಅಧೀಕ್ಷಕರು, ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಪ್ರಶಾಂತ ಪದ್ದೂರ್, AEE ಪ್ರವೀಣ್ ಹುಣಸಿಕಟ್ಟಿ, AEE ಸಿದ್ದು ಬಾಲ ಲಾಂಡ್ಗೆ, ಅಧಿಕಾರಿ ಬಸವರಾಜ ಗಲ್ಗಲಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಘ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.